ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಕಿ ಇರೋದು ಒಂದ ದಿನ ನೋಡ್ರಿ. ಯಾರ್ಯಾರೆಲ್ಲ ಚಕ್ಲಿ ಮಾಡ್ಕೊಂಡಿಲ್ಲ, ಟೆನ್ಷನ್ ಆಗದಿರೇನ್ರಿ, ಹಿಟ್ಟು ಹುರಿಬೇಕು, ಅಕ್ಕಿ ನೆನೆಸ್ಬೇಕು ಅಂತಂದು. ಇದು ಯಾವುದೋ ಬ್ಯಾಡ್ರಿ, ನಮ್ಮವ್ ಹಾಕಿದ್ದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ ಅಗದಿ ಕ್ವಿಕ್ ಆಗಿ 5 ನಿಮಿಷದಾಗ ಚಕ್ಲಿ ಮಾಡ್ಕೋಬಹುದು ನೋಡ್ರಿ. ಹೆಂಗ್ ಮಾಡೋದು ತೋರಿಸ್ತೀನಿ ಬರ್ರಿ. ಒಂದು ಹಿಡಿ ಆಗುವಷ್ಟು ಮೆಣಸಿನ್ಕಾಯಿ ತಗೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಅಲ್ಲ ಹಾಕ್ಬೇಕ್ರಿ. ಅಲ್ಲ ಅಂದ್ರೆ ಶುಂಠಿಗೆ ನಾವು ಅಲ್ಲ ಅಂತೀವಿ ನೋಡ್ರಿ. ಆಮೇಲೆ ಈಗ 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿವಿ ನೋಡ್ರಿ. ನಾವು 3 ಬೌಲ್ ಅಕ್ಕಿ ಹಿಟ್ಟಿಗೆ 1 ಬೌಲ್ ಆಗುವಷ್ಟು ನಾವು ಪುಟಾಣಿ ಹಿಟ್ಟನ್ನ ತಗೊಂಡಿರ್ತೀವಿ. ಪುಟಾಣಿ ಹಿಟ್ಟು ಅಂದ್ರೆ ಹುರ್ಗಡ್ಲಿ ಹಿಟ್ಟಿಗೆ ಪುಟಾಣಿ ಹಿಟ್ಟು ಅಂತೀವಿ. ಈಗ ಇದನ್ನ ಹಾಕೊಂಡು ಅಂದ್ರೆ 3 ಬೌಲ್ ಅಕ್ಕಿ ಹಿಟ್ಟು 1 ಬೌಲ್ ಪುಟಾಣಿ ಹಿಟ್ಟು ಹಾಕೊಂಡು ಚಂದಗ ಮಿಕ್ಸ್ ಮಾಡ್ಕೊಂಡು ಒಂದು ಬಗ್ಸಿ ಆಗುವಷ್ಟು ಎಳ್ಳು ಹಾಕೋಬೇಕ್ರಿ. ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲಾನ, ಈ ಮಸಾಲಾನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಇದಕ್ಕೆ ಉಪ್ಪೆಲ್ಲ ಹಾಕೊಂಡು ಮತ್ತೀಗ ಆರಿದ್ದ ಎಣ್ಣೆ ಹಾಕಾಕತ್ತೀವಿ ನೋಡ್ರಿ. ಎಣ್ಣೆನ ಕಾಯಿಸಿ ಆರಿಸಿ ಆಮೇಲೆ ಹಾಕೋಬೇಕು. 1-2 ರಿಂದ 3 ಸ್ಪೂನ್ ಆಯಿಲ್ ಹಾಕೊಂಡ್ರೆ ಸಾಕು. ಈಗ ನೋಡ್ರಿ ಇದನ್ನ ಚಂದಾಗ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ಹೆಂಗೆ ಮಿಕ್ಸ್ ಮಾಡಬೇಕಪ್ಪ ಅಂದ್ರೆ ಈಗ ಉಂಡಿ ಕಟ್ಟಾಕ ಬರ್ಬೇಕ್ರಿ. ಇಲ್ಲೇ ತೋರಿಸ್ತೀವಿ ನೋಡ್ರಿ ವಿಡಿಯೋದಾಗ. ಈ ಥರ ಆಗಬೇಕು ಹಿಟ್ಟು. ಆಮೇಲೆ ಹೊದಾಡುವಂಥ ನೀರು ಹಾಕ್ಬೇಕು ನೋಡ್ರಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನಲ್ರಿ ಇದ ನೋಡ್ರಿ. ದೊಡ್ಡಗಾದೇನಿಲ್ಲ ಬೇರೆ ಇಂಗ್ರೀಡಿಯೆಂಟ್. ಇದಕ್ಕೆ ಬಿಸಿ ಬಿಸಿ ನೀರು ಅಂದ್ರೆ ಕುದಿ ನೀರನ್ನ ಇದಕ್ಕೆ ಹಾಕ್ಬೇಕ್ರಿ. ಸ್ವಲ್ಪ ಹಾಕ್ಕೊಂಡು ನಾದಬೇಕು. ಯಾಕಂತಂದ್ರೆ ಈ ಬಿಸಿ ನೀರಿಗೆ ಹಿಟ್ಟು ಅಳ್ಕೊಂಡು ಅಗದಿ ಮಸ್ತ್ ಅನ್ನಂಗೆ ಚಕ್ಲಿ ಪಳ್ಳಾಗ್ಬಿಡ್ತಾವೆ ನೋಡ್ರಿ. ಒಂದು 10 ನಿಮಿಷ ನೆನೆಯಾಕ್ಬಿಟ್ಟು ಈಗ ನೋಡ್ರಿ ಈ ಹಿಟ್ಟನ್ನ ಒಂದು ಸ್ವಲ್ಪ ಮಿದ್ಕೊಂಡು ಈಗ ಚಕ್ಲಿ ಒತ್ತಾಳಕ್ಕೆ ಹಾಕ್ಕೊಂಡು ಈಗ ಚಕ್ಲಿ ಮಾಡೋದ ನೋಡ್ರಿ. ಈಗ ಚಕ್ಲಿ ಮಾಡೋದು ನೋಡಾತಿರಲ್ಲ, ಎಲ್ಲೂ ಚಕ್ಲಿ ಹರಿಯಾಕತ್ತಿಲ್ಲ, ಆಮೇಲೆ ಎಲ್ಲೂ ಕಟ್ಟಾಗಕತ್ತಿಲ್ಲ. ನಾವ ಕೈಲಿಂದ ಕಟ್ ಮಾಡಿ ಜೋಡ್ಸಾಕತ್ತೀವಿ. ಈ ಮಳೆಗಾಲದಾಗ ಅಕ್ಕಿ ನೆನ್ಸೋದು ಆರಿಸೋದಂತೂ ದೊಡ್ಡ ಕಷ್ಟ ಐತ್ರಿ. ಒಣಗೋದೇ ಇಲ್ಲವು ಅಕ್ಕಿ. ಹಾಗಾಗಿ ಅಕ್ಕಿ ಹಿಟ್ಟು ಒಂದಿದ್ರೆ ಸಾಕು ನೋಡ್ರಿ. ಈ ಥರ ಮಾಡ್ಕೊಂಬಿಡ್ಬೋದು ಬಿಸಿ ಬಿಸಿ ನೀರು ಹಾಕಿ. ಈಗ ನೋಡ್ರಿ ಚಕ್ಲಿ ಎಲ್ಲ ರೆಡಿ ಆಗಿದ್ವು. ಇವನ್ನ ಎಣ್ಣೆ ಒಳಗೆ ಹಾಕ್ಕೊಂಡು 2 ಸೈಡು ಚಂದಾಗ ಕರ್ಕೊಂಬಿಟ್ರೆ ಅಗ್ದಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಚಕ್ಲಿ ರೆಡಿನ ಆಗಿಬಿಡ್ತಾವೆ ನೋಡ್ರಿ. ಇನ್ನೂ ಯಾರೆಲ್ಲ ಚಕ್ಲಿ ಮಾಡ್ಕೊಂಡಿಲ್ಲ ಈಗ ಹೋಗಿ ಪಟ ಚಕ್ಲಿ ಮಾಡಿಬಿಡ್ರಿ. ಆಮೇಲೆ ವರಮಹಾಲಕ್ಷ್ಮಿಗೆ ಚಕ್ಲಿ ಮಾಡಲಿಲ್ಲ ಅನ್ನೋ ಟೆನ್ಷನ್ನು ಇರಂಗಿಲ್ಲ. ನಮ್ಮ ಚಕ್ಲಿ ಹೆಂಗಾಗಿದ್ವು ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿರಿ. ಚಕ್ಲಿ ಮಾಡೋ ಗದ್ದಲ್ದಾಗ ನಾನು ಫಾಲೋ ಮಾಡೋದನ್ನು ಮರ್ತಿಗಿರ್ತೀರಾ? ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣಂತ್ರಿ.